ಸರ್ ಸುಮಾರು ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದ್ರಿಂದ ನಿಮ್ಮ ಫೇವ್ರೆಟ್ ನಟ ಯಾರು ಅಂಡ್ ನಿಮ್ಮ ನಟನ ವೃತ್ತಿಗೆ ಯಾರು ಇನ್ಸ್ಪಿರೇಷನ್ ಅಂತ? ನನಗೆ ನಟನ ವೃತ್ತಿಗೆ ಇನ್ಸ್ಪಿರೇಷನ್ನೇ ಅಣ್ಣವರು. ಯಾಕೆಂದರೆ ನಾವು ಚಿಕ್ಕ ಹುಡುಗರಿಂದ ಆಗ ಹುಡುಗಿ ಅಗಾಧವಾದ ನಾವು ಚಿಕ್ಕ ಹುಡುಗರಲ್ಲಿ ನಮ್ಮ ತಂದೆಯವರೆಲ್ಲ ನಮಗೆ ತೋರಿಸಿದ್ದೆ ಅಣ್ಣವ್ರ ಸಿನಿಮಾಗಳು. ಇವತ್ತು ನಮ್ಮ ತಾಯಿ ಅಣ್ಣವ್ರ ಸಿನಿಮಾಗಳು ಹಾಕೊಂಡು ನೋಡ್ತಾ ಇರ್ತಾರೆ. ಆ ಟೈಮಲ್ಲಿ ನಾನು ಮಧ್ಯಾಹ್ನದ ಮನೇಲಿದ್ದರೆ ಅವ್ರ ಜೊತೆ ಕೂತ್ಕೊಂಡು ನೋಡ್ತೀನಿ. ಹಾಗಾಗಿ ಅವ್ರ ಸಿನಿಮಾಗಳನ್ನ ಹೆಚ್ಚು ನಾವು ಚಿಕ್ಕ ಹುಡುಗರಿಂದ ನಮ್ಮ ಮನೇಲಿ ತೋರಿಸಿದ್ದು ಅವ್ರದ್ದೇ ಸಿನಿಮಾಗಳು ಹೆಚ್ಚು. ಹಾಗಾಗಿ ಅವ್ರನ್ನೇ ನೋಡ್ತಾ ಬಂದು ಅವ್ರನ್ನ ನೋಡ್ತಾ 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 ನಾವು ಅವ್ರನ್ನೇ ಇಮಿಟೇಟ್ ಮಾಡ್ತೀವಿ. ಬಟ್ ಅವ್ರ ಥರ ಮಾಡಲ್ಲ. ಬೇರೆ ಏನು ಅಂದರೆ ನಮಗೆ ಒಬ್ಬ ಗುರು, ಒಬ್ಬ ಒಂದು ಲೈಬ್ರರಿ ಅಂದರೆ ಅಣ್ಣವ್ರ ಸಿನಿಮಾಗಳು. ಯಾಕಂದರೆ ಅವ್ರು ಎಲ್ಲ ಪಾತ್ರಗಳನ್ನೂ ಮಾಡ್ಬಿಟ್ಟಿದ್ದಾರೆ. ನಾವು ಯಾವುದೋ ಇಂಥ ಪಾತ್ರ ಮಾಡಬೇಕಂದ್ರೆ ಅವ್ರದ್ದೊಂದು ಯಾವುದೋ ಒಂದು ತುಣುಕು ನೋಡಿಬಿಟ್ರೆ ಸಾಕು, ನಾವು ಅದನ್ನು ಮಾಡ್ಕೊಳೋದು. ಅವ್ರ ಇನ್ಸ್ಪಿರೇಷನ್ ಆ್ಯಕ್ಟಿಂಗ್ಗೆ. ಆಮೇಲೆ ಇನ್ಯಾರು ನಮಗೆ ಗೊತ್ತಿಲ್ಲ, ನಮಗೆ ಬೇರೆ ಭಾಷೆ ಆ ಟೈಮಲ್ಲಿ ನಾನಂತೂ ನೋಡಿಲ್ಲ. ಅವ್ರು ಅಣ್ಣವರೇ. ಆಮೇಲೆ ನಾವೆಲ್ಲೂ ಟಿ ವಿ ನಮ್ಗೆ ಆ ಟೈಮಲ್ಲಿ ನಾವು ಇದು ಬಂದ ಟೈಮಲ್ಲಿ ನಾವು ಅಂಥವು ಈ ಥರ ಮೊಬೈಲ್ ಇಲ್ಲ, ಯಾರು ಬೇರೆಯವ್ರದ್ದು ನೋಡಿ ನಾವು ಕಲ್ತ್ಕೊಳ್ಳೋಣ ಅನ್ನೋದಕ್ಕೆ. ಹಾಗಾಗಿ ಅವರೇ ಇನ್ಸ್ಪಿರೇಷನ್. ಆಮೇಲೆ ಈಗಿನ ಕಾಲದಲ್ಲಿ ಎಲ್ಲ ಕಲಾವಿದ್ರು ತುಂಬ ಒಳ್ಳೆ ಕಲಾವಿದರು. ನಮ್ಮ ಕನ್ನಡದಲ್ಲಿ ಎಲ್ಲ ನಟರು ಒಳ್ಳೆ ನಟರು. ಎಲ್ಲರ ಜೊತೆನೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆಮೇಲೆ ಎಲ್ಲರೂ ನನ್ನನ್ನು ಪ್ರೀತಿಸಿದ್ದಾರೆ, ಎಲ್ಲರೂ ನನ್ನ ಜೊತೆಲಿ ಇಟ್ಕೊಂಡಿದ್ದಾರೆ, ಎಲ್ಲರೂ ಅವ್ರ ಜೊತೆ ಕೆಲಸ ಮಾಡಿಸಿದ್ದಾರೆ, ಈಗಲೂ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಅವ್ರ ಎಲ್ಲರ ಮೇಲೂ ನನಗೆ ಗೌರವ ಇದೆ.